ನೋಡ್ರಿ 14 ಉಚ್ಚಾಟನೆ ಕಳೆದ ಒಂದು ತಿಂಗಳಿಂದ ಸುದ್ದಿ ನಡೆದಿರ್ತದೆ. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಮ್ಗೆ ಸ್ವಲ್ಪ ವಾಸನೆ ಬೆಳೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಾನು ನಿನ್ನೆ ಇಲ್ಲಿದ್ದೆ. ನಿನ್ನೆ ಇದ್ದಾಗ ನಂಗೆ ಬಹುಶಃ 1 TV ಗೋಕಾಕ ಕ್ಷೇತ್ರ ಸರ್ವೆ ಮಾಡಿನಂತ ನನ್ನ ಪತ್ರಿಕೆ ಕೇಳೋಕ್ಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು. ನಂಗೆ ಗೊತ್ತಾದ ತಕ್ಷಣ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕಾದ್ರೆ ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನಮ್ಮ ನಿಜ ಹೇಳ್ಬೇಕಾದ್ರೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು. ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡೋದು ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ. ಯಾಕೆ ತೊಗೊಂಡು ಅನ್ನೋದು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಲಿದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮ್ಮತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾಟನೆ ಹಿಂದೆ ಪಡಿಬೇಕಂತಂದು ನಾವು ಎಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪು ಗ್ರಹಕ್ಕೆ ಇರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿದೆ, ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯಿತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ನೋಡಿ, ಭಾಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರತಿಮಾ ಇದ್ದಾರ ಮೇಲೆ ಆ್ಯಕ್ಷನ್ ತಗೋತಾರೆ. ಪ್ರೀತಿ ಇದ್ದ ಮೇಲೆ ಯಾರು ಬೇಡ ಹೊರಗಿಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ. ನಾನು ಬೇದ್ದನು ಅದೇನಿಲ್ಲ ನೋಡಿ. ಇದು ಈಗ ನಾವು ಹಿಂದಿಂದ ಹಿಂಗೆ ಮಾಡೋದು. ನಾವು ಹಿಂದೆ ಮಾತಾಡಿ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬದ್ದದಾನೆ. ಅದು ಇವತ್ತು ಬೇಡ. ಅದು ನಾವು ಇದೇ ಇಲ್ಲ. ಯತ್ನಾಳನ್ನು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಪಡ್ಕೊಂಡು ಮನವಿ ಮಾಡೋಕೆ ಎಲ್ಲರೂ ಕೂಡ ಮನವಿ ಮಾಡ್ಬೇಕು. ನಿಯೋಗಿಲ್ಲ. ನಾವು ನಿನ್ನೆ ಎಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿನೇ ಮಾತಾಡಿದ್ದೀನಿ. ಅದೇನಂತ ಅದೆಲ್ಲ ನಮ್ಮ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದಂತೂ ಇದು ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಗೊಂದಲ ಬಗೆಹರ್ತಿತ್ತು ಅಂತ ಇದೆ. ಇಲ್ಲ, ನಮ್ಮನ್ನು ಏನಂತ ನಮಗೆ ಕಾಣೋದಿಲ್ಲ. ನಾವು ಚರ್ಚೆ ಮಾಡಬೇಕು. ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು. ನಾವು BJP ಮುಂದುವರ ಯತ್ನಾಳ್ ಆಯ್ತು, ರಮೇಶ್ ಜಾರಕಿಹೊಳಿ ನಮ್ಮ ಟೀಮ್ ಆಯ್ತು. BJP ಪ್ರಶ್ನೆ ಇಲ್ಲ. ನಾವು BJPಯಲ್ಲೇ ಇದ್ದು BJPನ 28ಕ್ಕೆ ಇಲೆಕ್ಷನ್ ಆಗೈತೋ ಅದಕ್ಕೆ ಮೊದಲಾಗೈತೋ. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕು ಆ ಥರ ನಾವು ದುಡಿತೇವೆ. ನಾವು ಏನೂ ಗೊಂದಲಿಲ್ಲ. ಇದೇನು ಅಂಥದ್ದು ಸಮಸ್ಯೆ ಇಲ್ಲ. ಏನೋ ಕೆಟ್ಟ ಗಳಿಗೆದು ಒಂದು. ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತೆ. ಗ್ರಹಣ ಹೋಗಿದೆ 100% ಹೈಕಮಾಂಡ್ 100ಕ್ಕೆ ನಿನ್ನೆ ಮಾತಾಡಿದೆ. ನಾ ರಿವೋಕ್ 100% ರಿವೋಕ್ ಆಕೈತೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಯಾರು ಕೈವಾಡದಿರಲಿ ಏನಿರಲಿ ಅದನ್ನ ದೊಡ್ಡ ವಿಷಯ ಅಲ್ಲ. ಅದು ಈಗ ಹೇಳುವುದಿಲ್ಲ. ಇವತ್ತು ಒಂದೇ ಬಹುಶಃ ಯತ್ನಾಳ್ ಸಂಬಂಧ ನಾವು ಪ್ರೆಸ್ ಕಮಿಟಿ ಕರ್ತಾನೆ. ಯಾಕಂದ್ರೆ ನೀವು ಒಂಟಿ ಆದರೂ ಎಲ್ಲ ಇಲ್ಲ. ನಾವೆಲ್ಲರೂ ಗಟ್ಟಿದ್ದು ಯತ್ನಾಳ್ ಬೆನ್ನಿಂದಿದ್ವಿ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನವಿ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಮುಂದುವರಿತೀವಿ. ನೀವು ಮಾತಾಡೋದು ನೋಡ್ರಿ. ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದ್ದೀನಿ. ಅವರೇ ನಾನು ಫೋನ್ ಮಾಡಿದೆ. 8 ಕಿಲೋ ಮೆಸೇಜ್ ಹಾಕಿದ್ರು. ರಾತ್ರಿ 11 ಗಂಟೆಗೆ ಬತ್ತು ಫೋನು. ಪ್ರಮುಖ ನಾಯಕರು ಟಾಪ್ 10 ಇದ್ದರು. ಅವ್ರದ್ದು ಫೋನ್ ಬತ್ತು. ನಾವು ಮಾತಾಡಿದ್ವಿ. ಎಲ್ಲಿ ತಪ್ಪಿದೆ ನನಗೆ ಗೊತ್ತಾಯ್ತು. ಮಾಧ್ಯಮದ ಹೇಳಕ್ಕೆ ಬರ್ತಾರೆ. ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವೆ. ಮನುಷ್ಯನಿಗೂ ತಪ್ಪಿರ್ತಾವೆ.
ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿಕೆ ಮಾಡಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ. ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ. ನೀವು ಏನೂ ಮಾತಾಡಬೇಡಿ. ಈಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯವಾಗಿ ದುಡ್ತಾರೆ. ಅವರು ಸ್ವಾರ್ಥದಿಂದ ದುಡ್ತಾರೆ ಯತ್ನಾಳ್ ಅವರು. ಅವ್ರಿಗೆ ನೋವಾಗಿರ್ತದೆ. ಈ ನೋವಿನಲ್ಲಿ ಏನು ಮಾತಾಡಬೇಕು. ಈಗ ನನಗೆ ಭೇಟಿಗಿಲ್ಲ. ಕುಮಾರ್ ಬಂಗಾರ ಮಾತಾಡೋದು, ನಾ ಮಾತಾಡಿಲ್ಲ. ಕುಮಾರ್ ಬಂಗಾರ ಮಾತಾಡ್ತಾರೆ. ನಾಳೆ ಇವತ್ತು ರಾತ್ರಿ ಬರ್ತಾರೆ. ನೋವಾದಾಗ ಸಹಿತ ಪಕ್ಷದ ಇವತ್ತು ಏನು ಮಾತಾಡಬೇಡಪ್ಪ. ನಾವು ಪಕ್ಷ ತಂದೆ ತಾಯಿ ಇದ್ದಂಗೆ ನಾವು ಪಕ್ಷದಲ್ಲಿ ಮುಂದುವರಿತೇವೆ. ಭಾರತೀಯ ಜನತಾ ಪಕ್ಷ ಕಟ್ತೇವೆ ನಾವು. ಈಗ ನಾನು ಸದ್ಯಕ್ಕೆ ದಯವಿಟ್ಟು ನಾವು ಬೆಳಗಾವಿದಾಗ ಪ್ರೆಸ್ ಮೀಟ್ ಆಗ್ಬಿಡ್ತೇನೆ. ನಿಮ್ಮ ಮೇಲೆ ವಿಶ್ವಾಸ ಮಾಡ್ತೇನೆ. ಬೆಂಗಳೂರು ಮಾಡೋದಿಲ್ಲ. ದಯವಿಟ್ಟು ಕಾಂಟ್ರವರ್ಸಿ ಮಾತಾಡಬೇಡಿ. ಇದೇ ಒಂದೇ ಮಾತು. ಪ್ರತಿಯೊಂದು ಹಿಂದಿನ ಎಲ್ಲ ಪ್ರತಿಯೊಂದು ಶಬ್ದನ ಬದ್ಧ ಅಂತ ತಿಳ್ಕೊಬೇಕು ನೀವು. ಅದೆಲ್ಲ ನೋಡಿ. ಏನೋ ಕೆಟ್ಟಗಳಿಗೆ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ಸಹಿತ ಒಂದು ಸಣ್ಣ ವಿಷಯ ನಮ್ಗೆ ಆಗೋದಿಲ್ಲ. ಅದೇನು ಇರಬೇಕು. ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡ್ತದೆ ನಂಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸ ಇದ್ದ ಕಾರಣ ಕರೆದಿದ್ದೇನೆ. ಕಾಂಟ್ರವರ್ಸಿ ಮಾಡಬೇಡಿ. ನಾವು ಪುನರ್ ಪರಿಶೀಲನೆ ಮಾಡಿ ಉಚ್ಚಾಟನೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಅವರ ಸೇವೆ ಸಲ್ಲಿಸಕ್ಕೆ ಮನವಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದರಲ್ಲಿ 100ಕ್ಕೆ ಮೆಸೇಜ್ ಇದ್ದು ದಯವಿಟ್ಟು ಇದ್ರ ಹೆಚ್ಚು ಕಂಟ್ರೋಲ್ ಮಾಡಬೇಕು. ನಾನು ಸೇರ್ತೀನಿ ಸರ್. ಎಲ್ಲರೂ ಸೇಮ್. ದಯವಿಟ್ಟು ಏನು ಬೇಡ. ಮತ್ತೆ ಇನ್ನು 10 ದಿವಸ ಬಿಟ್ಟು ಮಾತಾಡ್ತೇನೆ ನಾನು. ಎಲ್ಲರೂ ನಮ್ದೆಲ್ಲ ಟೀಮ್ ಮತ್ತೆ ನಾವು ಸೇರ್ತೀವಿ. ಅಲ್ಲಿ ಕುಮಾರ್ ಬಂಗಾರ ಮನೆ ಸೇರ್ಬೋದು. ಮತ್ತು ಎಲ್ಲರೂ ಅಂತ ಬೇಡಪ್ಪ ಈ ಸದ್ಯ ಕುಮಾರ್ ಪದೇ ಬೇರೆ ಕೈಲೇ ಶಿಫ್ಟ್ ಆಗೋದು. ಯಾಕೆ ಟೈಮ್ ಮುಂಜಾನೆ 11 ನಂತರ. ಈ ಸಲ ನಮ್ಗೆ ಗೊತ್ತಿದ್ದು ಫಸ್ಟ್ ಟೈಮ್. ನಾವೆಲ್ಲ ಟೀಮ್ ಕಟ್ಟಿದ್ವಿ. ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲಿ ಕೆಲಸ ಮಾಡಿದ್ವಿ. ಏನೋ ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿಪಡಿಸ್ತೀವಿ. ಅದೆಲ್ಲ ಬೇರೆ ನೋಡ್ರಿ. ಅದು ಏನೇ ಇರಲಿ ವಿರೋಧ ಬಣ್ಣನೂ ನಾವು ಇವ್ರ ಸ್ಟೇಟ್ನ ಮಾತಾಡ್ತಿಲ್ಲ, ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ. ರಾಷ್ಟ್ರೀಯ ಮಟ್ಟದ ನಾಯಕರು ಮಾತಾಡಿದ್ದೀನಿ. ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಯತ್ನಾಳ್ ಅವರು ಪುನರ್ BJPಯಲ್ಲಿ ಗಟ್ಟಿ